ರಾಜ್ಯದಲ್ಲಿ RSS ವರ್ಸಸ್ ಸರ್ಕಾರ ಕಿತ್ತಾಟ ಜೋರಾಗ್ತಾ ಇದೆ. RSS ಕಾರ್ಯಚಟುವಟಿಕೆಗಳನ್ನು ಸರ್ಕಾರಿ ಜಾಗದಲ್ಲಿ ನಿರ್ಬಂಧಿಸಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದ ಬೆನ್ನಲ್ಲೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ RSS ಪರವಾದ ಅಭಿಯಾನಗಳು ಜೋರಾಗ್ತಾ ಇದೆ. RSS ಚಟುವಟಿಕೆಗಳಿಗೆ ಸರ್ಕಾರಿ ಜಾಗದಲ್ಲಿ ನಿರ್ಬಂಧ ವಿಧಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಬರೆದಂತಹ ಪತ್ರ ಇದು ಈಗ RSS ವರ್ಸಸ್ ಸರ್ಕಾರ ಅನ್ನೋ ಹಾಗಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರದ ಬೆನ್ನಲ್ಲೇ RSS ನಿಂದ ಅಭಿಯಾನ ಶುರುವಾಗಿದೆ. ಐ ಆಮ್ RSS ಸ್ವಯಂ ಸೇವಕ್, ಬ್ಯಾನ್ ಮೀ ಇಫ್ ಯು ಕ್ಯಾನ್ ಅಂತ ಜಾಲತಾಣದಲ್ಲಿ ಅಭಿಯಾನ ಶುರುವಾಗಿದೆ. ಜಾಲತಾಣದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ ಕ್ಯಾಂಪೇನ್. ಇವಾಗ RSS ಹಿಂದೂ ಕಾರ್ಯಕರ್ತರು ಈ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ. ಇದೊಂದು ರೀತಿ ಸರ್ಕಾರಕ್ಕೆ ಧರ್ಮ ಸಂಕಟ. ಹಾಗೆ ನೋಡಕ್ಕೆ ಹೋದ್ರೆ ನೀವು ತೀರಾ RSS ಹಿಂದೂ ಕಾರ್ಯಕರ್ತರನ್ನ ದೊಡ್ಡ ಮಟ್ಟದಲ್ಲಿ ಎದುರಾಕೊಳ್ಳೋಕ್ಕೂ ಆಗಲ್ಲ, ಹಾಗಂತ ಅವರ ಪರವಾಗಿ ಮಾತಾಡೋಕ್ಕೂ ಆಗಲ್ಲ. ಒಟ್ಟಾರೆ ಈಗ ದೇಶಾದ್ಯಂತ ಲಕ್ಷಾಂತರ ಜನ RSS ಕಾರ್ಯಕರ್ತರಿದ್ದಾರೆ, ರಾಜ್ಯದಲ್ಲಿದ್ದಾರೆ. ಈಗ ಅವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರು ಮಾಡಿದ್ದಾರೆ. ಏನಂತ? ಐ ಆಮ್ RSS ಸ್ವಯಂ ಸೇವಕ್, ಬ್ಯಾನ್ ಮೀ ಇಫ್ ಯು ಕ್ಯಾನ್. ನಿಮ್ಮ ಕೈಯಲ್ಲಾದರೆ ಬ್ಯಾನ್ ಮಾಡಿ ನೋಡಿ ನಮ್ಮನ್ನು, ನಾನು RSSನ ಸ್ವಯಂ ಸೇವಕ ಅಂತ ಇಂಡಿವಿಜುವಲ್ ಆಗಿ ಹಾಕ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಇಂಡಿವಿಜುವಲ್ ಆಗಿ ಸರ್ಕಾರ ಈ ವಿಚಾರದಲ್ಲಿ ಇನ್ನೂ ದೊಡ್ಡ ಮಟ್ಟದ ನಿರ್ಧಾರಕ್ಕೇನು ಬಂದಿಲ್ಲ. ಬರೀ ಪ್ರಿಯಾಂಕ್ ಖರ್ಗೆ ಬರೆದ ಪತ್ರಕ್ಕೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ CM ಟಿಪ್ಪಣಿ ಹಾಕಿದ್ದಾರೆ ಅಷ್ಟೇ. ಈಗ ಅದು ಚೀಫ್ ಸೆಕ್ರೆಟರಿ ಅಂಗಳದಲ್ಲಿದೆ. ಸರ್ಕಾರ ಇದನ್ನು ಸಂಪುಟ ಸಭೆಯಲ್ಲೂ ಕೂಡ ಇಡಬಹುದು, ತೀರ್ಮಾನ ತಗೋಬಹುದು. ಆದರೆ ಅದಕ್ಕೂ ಮೊದಲೇ ದೊಡ್ಡ ಮಟ್ಟದ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. RSSನ ಕಾರ್ಯಕರ್ತರನ್ನು ಒಂದು ರೀತಿ ಒಗ್ಗೂಡುವಂತೆ ಮಾಡ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರ ಈ ನಡೆ. ಸೊ ಹಾಗಾಗಿ ಇದು ಮುಂದೆ ಇನ್ನೂ ದೊಡ್ಡದಾಗಬಹುದು. BJP ಅವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಬಹುದು, BJP ಅವರು ಸಪೋರ್ಟ್ ಮಾಡಬಹುದು, ಹೇಗೆ ಬೇಕಾದರೂ ಆಗ್ಬೋದು. ಮುಂದಿನ ದಿವಸ ಇದು ಜನಾಂದೋಲನದ ರೀತಿಯಲ್ಲೂ ಕೂಡ ಆಗಬಹುದು. ಜನರಿಂದ RSS ಬಗ್ಗೆ ಯಾವುದೇ ತೀವ್ರ ಟೀಕೆ ಟಿಪ್ಪಣಿಗಳು ಬಂದಿಲ್ಲ ಅಥವಾ ಜನರಿಂದ ಆಕ್ರೋಶ ವ್ಯಕ್ತವಾಗಿಲ್ಲ. ಸರ್ಕಾರ, ಅದರಲ್ಲೂ ಪ್ರಿಯಾಂಕ್ ಖರ್ಗೆ, BK ಹರಿಪ್ರಸಾದ್ ಮುಂತಾದವರು ಮಾತ್ರ RSSನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಲವರು ಇದ್ದಾರೆ, ಅವರು RSS ವಿರುದ್ಧ ಮಾತಾಡ್ತಾನೇ ಇರ್ತಾರೆ. BK ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ, ಇತ್ತೀಚೆಗೆ ದಿನೇಶ್ ಗುಂಡೂರಾವ್, ಒಬ್ಬೊಬ್ಬರಾಗಿ ಕಾಂಗ್ರೆಸ್ನವರೆಲ್ಲ ಮಾತಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ RSS ಸ್ವಯಂ ಸೇವಕರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ವಿರುದ್ಧ ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ರಾಜಕೀಯ ಪರಿಣಾಮವನ್ನು ಬೀರುತ್ತೆ, ಚುನಾವಣೆಗಳಲ್ಲಿ ಇದರ ರಿಸಲ್ಟ್ ಪ್ರತಿಫಲನವಾಗುತ್ತಾ, ಇದೆಲ್ಲವೂ ಕೂಡ ನೋಡಬೇಕು. ಪ್ರಿಯಾಂಕ್ ಖರ್ಗೆ ಅವರ ಈ ನಿಲುವಿಗೆ ಸರ್ಕಾರ ಕೈ ಜೋಡಿಸುತ್ತಾ? ಇದು ಮುಖ್ಯವಾದ ಪ್ರಶ್ನೆ. ಆಯಿತು, ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು, ಮುಜರಾಯಿ ಇಲಾಖೆ, ದೇವಸ್ಥಾನದ ಜಾಗಗಳು, ಪ್ರಾಚ್ಯವಸ್ತು ಜಾಗಗಳು, ಎಲ್ಲ ಕಡೆಯಲ್ಲೂ ಕೂಡ ಇದಕ್ಕೆ ನಿರ್ಬಂಧವನ್ನು ವಿಧಿಸ್ತಾರಾ RSS ಕಾರ್ಯಕ್ರಮಗಳಿಗೆ? ಇದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಹಾಗೆ ನೋಡಕ್ಕೆ ಹೋದರೆ RSS ಸ್ವಯಂ ಸೇವಕರು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಈಗ ಸರ್ಕಾರ ಅವರನ್ನು ಒಂದು ರೀತಿ ಆಕ್ರೋಶಗೊಳ್ಳುವಂತೆ ಮಾಡುವಂತಹ ಸನ್ನಿವೇಶ ಇದು. ಆರಂಭದಲ್ಲಿ ಈಗ ಸ್ವಲ್ಪ ಶುರುವಾದರೂ ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಕ್ಕೆ ಜನಾಂದೋಲನ ಆಗಬಹುದು. ಸೊ ಯಾವ ರೀತಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನು, ಇದರ ಮುಂದಿನ ಪರಿಣಾಮಗಳು ಏನಾಗಬಹುದು ಅಂತ? ಈಗ ದೊಡ್ಡ ಮಟ್ಟದ ಆಕ್ರೋಶ ಸ್ಫೋಟವಾಗ್ತಾ ಇದೆ. ಅದರಲ್ಲೂ ಕೂಡ ನೀವು ಹೇಳ್ದಂಗೆ RSS ಕಾರ್ಯಕರ್ತರು ತುಂಬಾ ಸಂಖ್ಯೆಯಲ್ಲಿ ಇದ್ದಾರೆ. ಅವರು ಬೇರೆ ಬೇರೆ ಹಿಂದೂ ಕಾರ್ಯಕರ್ತರು ಕೂಡ RSS ನಲ್ಲಿ ಸ್ವಯಂ ಸೇವಕರಾಗಿದ್ದಾರೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಅಭಿಯಾನ ಕೂಡ ನಡೀತಾ ಇದೆ. ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದ್ರು, ಅದರ ಜೊತೆಗೆ ಸ್ಟೇಟ್ಮೆಂಟ್ ಅನ್ನು ಕೂಡ ನೀಡಿದ್ದಾರೆ. ಹೌದು, ಬ್ಯಾನ್ ಆಗಬೇಕು, ಕಾರ್ಯಕ್ರಮಗಳು ಸರ್ಕಾರಿಗೆ ಒಂದು ಮೈದಾನದಲ್ಲಿ ಅನುಮತಿಯನ್ನ ಕೊಡಬಾರದು, ಚಟುವಟಿಕೆಗಳನ್ನ ಬ್ಯಾನ್ ಮಾಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಯಾವಾಗ ಕೊಟ್ಟರು. ಸೊ ಈಗ ಆಕ್ರೋಶ ಸ್ಫೋಟವಾಗಿದೆ. ಅನೇಕರು ಕ್ಯಾಂಪೇನ್ಗಳ ಮೂಲಕ ನಾನು ಕೂಡ RSS ಸ್ವಯಂ ಸೇವಕ, ನನ್ನನ್ನು ಬ್ಯಾನ್ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ಅದು ಬಹುತೇಕ ಟ್ರೆಂಡಿಂಗ್ ನಲ್ಲೂ ಕೂಡ ಈಗ ಶುರುವಾಗ್ತಾ ಇದೆ. ಅನೇಕರು ಆ ಕ್ಯಾಂಪೇನ್ಗೆ ತಮ್ಮ ಸಹಮತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನನ್ನು ಬ್ಯಾನ್ ಮಾಡಿ ಅನ್ನುವಂತಹ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದಾರೆ. ಅರವಿಂದ್,
ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮ ಎಲ್ಲ ಮಾಹಿತಿಗಾಗಿ. ನಾನು ಅದನ್ನೇ ಹೇಳ್ತಾ ಇದ್ದಲ್ಲ, ಇದು ಆಮೇಲೆ RSS ಅವರು ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತರಾಗಿದ್ದಾರೆ ಅಂತ ಅಲ್ಲ, ದೇಶಾದ್ಯಂತ RSS ಕಾರ್ಯಕರ್ತರಿದ್ದಾರೆ. ಇದು ಕಾಂಗ್ರೆಸ್ಗೆ ರಾಷ್ಟ್ರಮಟ್ಟದಲ್ಲೂ ಕೂಡ RSSನವರು ತೀವ್ರ ಪ್ರತಿರೋಧ ಒಡ್ಡುತ್ತಾರಾ ಅಂತಕ್ಕಂಥದ್ದನ್ನು ನೋಡೋಣ.